ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಕನ್ನಡ ಚಿತ್ರರಂಗದಲ್ಲಿ ಮ್ಯೂಸಿಕ್ ಮಾಂತ್ರಿಕ ಎಂದೇ ಕರೆಸಿಕೊಳ್ಳುವಂತಹ ಅರ್ಜುನ್ ಜನ್ಯರವರು ತಮ್ಮ ಸಿನಿ ಜರ್ನಿಯಲ್ಲಿ ಎಷ್ಟು ಸಿನಿಮಾಗಳಿಗೆ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಅರ್ಜುನ್ ಜನ್ಯರವರು 2006ರಲ್ಲಿ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. ಮೊದಲು ಇವರು ಆಟೋಗ್ರಾಫ್ ಪ್ಲೀಸ್ ಅನ್ನೋ ಸಿನಿಮಾಗೆ ಸಂಗೀತ ಸಂಯೋಜನೆ ಮಾಡ್ತಾರೆ. ಮತ್ತೆ ಆತ್ಮಾರ್ಪಣ ಅನ್ನೋ ಸಿನಿಮಾಗೆ 2007ರಲ್ಲಿ ಅರ್ಜುನ್ ಜನ್ಯರವರು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿರ್ತಾರೆ. ದಾದಾಗಿರಿ ಇದು 2007ರಲ್ಲಿ ರಿಲೀಸ್ ಆಗಿರುತ್ತೆ. ಈ ಸಿನಿಮಾಗೂ ಕೂಡ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿರ್ತಾರೆ ಅರ್ಜುನ್ ಜನ್ಯರವರು. ಭಕ್ತ ಇದು ಕೂಡ 2007ರಲ್ಲಿ ತೆರೆ ಕಂಡಿರುತ್ತೆ. ಈ ಸಿನಿಮಾಗೂ ಕೂಡ ಅರ್ಜುನ್ ಜನ್ಯರವರು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿರ್ತಾರೆ. ಯುಗ ಇದು 2007ರಲ್ಲಿ ತೆರೆ ಕಂಡಿರುತ್ತೆ. ಈ ಸಿನಿಮಾಗೆ ಅರ್ಜುನ್ ಜನ್ಯರವರ ಸಂಗೀತವಿದೆ. 2008ರಲ್ಲಿ ಅರ್ಜುನ್ ಜನ್ಯರವರು ಸ್ಲಂಬಾಲ, ಪೆಟ್ರೇಲ್ ಹೌಸ್, ಪದ್ಮ, ಧಿಮಾಕು, ದಾದಾ ಈ 4 ಸಿನಿಮಾಗಳಿಗೆ ಸಂಗೀತ ಕೊಟ್ಟಿರ್ತಾರೆ. ಮತ್ತು 2009ರಲ್ಲಿ ಮಚ್ಚ, ಬಿರುಗಾಳಿ ಇವೆರಡು ಸಿನಿಮಾಗಳಿಗೆ ಸಂಗೀತ ಕೊಟ್ಟಿರ್ತಾರೆ. ಅದರಲ್ಲಿ ಬಿರುಗಾಳಿ ಸಿನಿಮಾದ ಹಾಡುಗಳಿಗೆ ಅರ್ಜುನ್ ಜನ್ಯರವರು ಫಿಲ್ಮ್ಫೇರ್ ಅವಾರ್ಡ್ ಪಡ್ಕೊಳ್ತಾರೆ. 2010ರಲ್ಲಿ 5 ಸಿನಿಮಾಗಳಿಗೆ ಅರ್ಜುನ್ ಜನ್ಯ ಸಂಗೀತ ಕೊಟ್ಟಿರ್ತಾರೆ. ನಾಯಕ, ಗುಬ್ಬಿ, ನಮ್ಮ ಏರಿಯಾಲೊಂದಿನ, ಸಂಚಾರಿ ಮತ್ತು ಜುವಾರಿ. 2011 ಈ ವರ್ಷ ಅರ್ಜುನ್ ಜನ್ಯರವರ ಕೆರಿಯರ್ಗೆ ಟರ್ನಿಂಗ್ ಸಿಕ್ಕ ವರ್ಷ ಅಂದರೆ ತಪ್ಪಾಗಲ್ಲ. ರಾಜಧಾನಿ, ಜರಾಸಂಧ ಹಾಗೂ ಕೆಂಪೇಗೌಡ ಸಿನಿಮಾಗಳಿಗೆ ಸಂಗೀತ ಕೊಟ್ಟಿರ್ತಾರೆ. ಅದರಲ್ಲಿ ಕೆಂಪೇಗೌಡ ಸಿನಿಮಾದಿಂದ ಅರ್ಜುನ್ ಜನ್ಯರವರು ಮುನ್ನೆಲೆಗೆ ಬರ್ತಾರೆ. ಈ ಸಿನಿಮಾದ ಹಾಡುಗಳಿಗೆ ಅತ್ಯುತ್ತಮ ಸ್ಟೈಲಿಶ್ ಮ್ಯೂಸಿಕ್ ಆಲ್ಬಮ್ ಅಂತ ಸೌತ್ ಸ್ಕೋಪ್ ಅವಾರ್ಡ್ ಕೂಡ ಅರ್ಜುನ್ ಜನ್ಯರವರು ಪಡೆದುಕೊಂಡಿರ್ತಾರೆ. ನಂತರ 2012ರಲ್ಲಿ 7 ಸಿನಿಮಾಗಳಿಗೆ ಅರ್ಜುನ್ ಜನ್ಯರವರು ಸಂಗೀತ ಕೊಟ್ಟಿರ್ತಾರೆ. ರ್ಯಾಂಬೋ, 18th ಕ್ರಾಸ್, ರೋಮಿಯೋ, ದಂಡುಪಾಳ್ಯ, ಅಲೆಮಾರಿ, ರಾಕಿಂಗ್ ಸ್ಟಾರ್ ಎಸ್ಟ್ರವರ ಲಕ್ಕಿ, ತುಗ್ಲಕ್ ಹೀಗೆ. ಅದರಲ್ಲಿ ಲಕ್ಕಿ ಸಿನಿಮಾದಲ್ಲಿ ಅರ್ಜುನ್ ಜನ್ಯರವರು ಕ್ಯಾಮಿಯೋ ಮಾಡಿರ್ತಾರೆ. 2013ರಲ್ಲಿ 13 ಸಿನಿಮಾಗಳಿಗೆ ಜನ್ಯಾಜಿ ಸಂಗೀತ ಸಂಯೋಜನೆ ಮಾಡಿರ್ತಾರೆ. ಗೆಸ್ಟ್ ಹೌಸ್, ಬಜರಂಗಿ, ಚಡ್ಡಿ ದೋಸ್ತ್, ಸ್ವೀಟಿ ನನ್ ಜೋಡಿ, ದಿಲ್ವಾಲ, ಬರ್ಫಿ, ವಿಕ್ಟರಿ, ಜಯಮ್ಮನ್ ಮಗ, ಕೇಸ್ ನಂಬರ್ 18/9, ಆಟೋ ರಾಜ, ಛತ್ರಿಗಳು ಸಾರ್ ಛತ್ರಿಗಳು, ರಜನಿಕಾಂತ, ವರದ ನಾಯಕ ಹೀಗೆ. ಅದರಲ್ಲಿ ಬಜರಂಗಿ ಸಿನಿಮಾದ ಸಂಗೀತಕ್ಕಾಗಿ ಫಿಲ್ಮ್ಫೇರ್ ಅವಾರ್ಡ್ ಪಡೆದುಕೊಂಡ್ರೆ, ವರದನಾಯಕ ಸಿನಿಮಾಗೆ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಅಂತ ಸೈಮಾ ಅವಾರ್ಡ್ ಕೂಡ ಪಡೆದುಕೊಳ್ತಾರೆ ಜನ್ಯಾಜಿರವರು. ಮತ್ತು 2014ರಲ್ಲೂ ಕೂಡ 13 ಸಿನಿಮಾಗಳಿಗೆ ಜನ್ಯಾಜಿ ಸಂಗೀತ ಸಂಯೋಜನೆ ಮಾಡಿರ್ತಾರೆ. ಅಭಿಮನ್ಯು, ನೀನಾದೇನ, ಸಿಂಹಾದ್ರಿ, ಸೂಪರ್ ರಂಗ, ಪರಮಶಿವ, ತಿರುಪತಿ ಎಕ್ಸ್ಪ್ರೆಸ್, ಅಧ್ಯಕ್ಷ, ಪಾರು ವೈಫ್ ಆಫ್ ದೇವದಾಸ್, ಮಾಣಿಕ್ಯ, ದಿಲ್ ರಂಗೀಲ, ಶಿವಾಜಿನಗರ, ಡಾರ್ಲಿಂಗ್, ಅಂಗಾರಕ ಹೀಗೆ. ಅದರಲ್ಲಿ ಅಧ್ಯಕ್ಷ ಸಿನಿಮಾದ ಹಾಡುಗಳಿಗೆ ಫಿಲ್ಮ್ಫೇರ್ ಅವಾರ್ಡ್ ಪಡೆದುಕೊಂಡ್ರೆ, ಲೂಸಮಾದ ಯೋಗಿರವರ ಡಾರ್ಲಿಂಗ್ ಸಿನಿಮಾಗೆ ಅರ್ಜುನ್ ಜನ್ಯರವರು ಕೋ ಪ್ರೊಡ್ಯೂಸರ್ ಆಗಿರ್ತಾರೆ. 2015ರಲ್ಲಿ 11 ಸಿನಿಮಾಗಳಿಗೆ ಅರ್ಜುನ್ ಜನ್ಯ ಸಂಗೀತ ಕೊಟ್ಟಿರ್ತಾರೆ. ಗಂಗಾ, ಡವ್, ಅರ್ಜುನ, ಓಂ ನಮಃ, RX ಶೂರಿ, ಬುಲೆಟ್ ಬಸ್ಯ, ವಜ್ರಕಾಯ, ಗೋವಾ, DK, ರಾಜರಾಜೇಂದ್ರ, ಜಾಕ್ಷನ್ ಹೀಗೆ. ಅದರಲ್ಲಿ ಶಿವಣ್ಣನ ವಜ್ರಕಾಯ ಅರ್ಜುನ್ ಜನ್ಯರವರ 50ನೇ ಸಿನಿಮಾವಾಗಿರುತ್ತೆ. 2016ರಲ್ಲೂ ಕೂಡ 11 ಸಿನಿಮಾಗಳಿಗೆ ಅರ್ಜುನ್ ಜನ್ಯರವರು ಸಂಗೀತ ಕೊಟ್ಟಿರ್ತಾರೆ. ಮುಕುಂದ ಮುರಾರಿ, ಮುಂಗಾರು ಮಳೆ 2, ಕಲ್ಪನಾ 2, ಲಕ್ಷ್ಮಣ, ಜಿಗರ್ ತಾಂಡ, ಸ್ಟೈಲ್ ಕಿಂಗ್, ಜೈ ಮಾರುತಿ 800, ಮರೆಯಲಾರೆ, ರಿಕ್ಕಿ, ಕಥೆಯ ಚಿತ್ರಕಥೆಯ ನಿರ್ದೇಶನ ಪುಟ್ಟಣ್ಣ, ಜಾನ್ಜಾನಿ ಜನಾರ್ದನ್ ಹೀಗೆ. ಅದರಲ್ಲಿ ಮುಕುಂದ ಮುರಾರಿ ಸಿನಿಮಾದ ಹಾಡುಗಳಿಗೆ ಸೈಮಾ ಅವಾರ್ಡ್ ಪಡೆದುಕೊಂಡ್ರೆ, ಮುಂಗಾರು ಮಳೆ 2 ಹಾಡುಗಳಿಗೆ ಫಿಲ್ಮ್ಫೇರ್ ಅವಾರ್ಡ್ ಪಡ್ಕೊಳ್ತಾರೆ. 2017ರಲ್ಲಿ 12 ಸಿನಿಮಾಗಳಿಗೆ ಅರ್ಜುನ್ ಜನ್ಯ ಸಂಗೀತ ಕೊಟ್ಟಿರ್ತಾರೆ. ಚೌಕ, ಚಕ್ರವರ್ತಿ, ಹೆಬ್ಬುಲಿ, ರಂಗ, ಪಟಾಕಿ, ಸರ್ಕಾರಿ ಕೆಲಸ ದೇವರ ಕೆಲಸ, ಟೈಗರ್, ದಂಡುಪಾಳ್ಯ 2, ರಾಜ್ ವಿಷ್ಣು, ತಾರಕ್, ಸತ್ಯ ಹರಿಶ್ಚಂದ್ರ, ಕಾಲೇಜ್ ಕುಮಾರ್ ಹೀಗೆ. ಅದರಲ್ಲಿ ಚೌಕ ಸಿನಿಮಾದಲ್ಲಿ ಅಪ್ಪ ಐ ಲವ್ ಯು ಪ, ವಂದೇ ಮಾತರಂ ಇವೆರಡು ಹಾಡುಗಳಿಗೆ ಮಾತ್ರ ಅರ್ಜುನ್ ಜನ್ಯರವರು ಸಂಗೀತ ಕೊಟ್ಟಿರ್ತಾರೆ. 2018ರಲ್ಲಿ 8 ಸಿನಿಮಾಗಳಿಗೆ ಜನ್ಯಾಜಿ ಸಂಗೀತ ಕೊಟ್ಟಿರ್ತಾರೆ. ದಂಡುಪಾಳ್ಯ 3, ರ್ಯಾಂಬೋ 2, ಕನ್ನಡಕ್ಕಾಗಿ ಒಂದನ್ನು ಒತ್ತಿ, ಕಿಚ್ಚು, ಅಯೋಗ್ಯ, ವಿಕ್ಟರಿ 2, ಅಂಬಿನಿಂಗ್ ವಯಸ್ಸಾಯ್ತೋ, ದಿ ವಿಲನ್ ಹೀಗೆ. ಅದರಲ್ಲಿ ಅಯೋಗ್ಯ ಸಿನಿಮಾದ ಸಂಗೀತಕ್ಕಾಗಿ ಅರ್ಜುನ್ ಜನ್ಯರವರು ಸೈಮಾ ಅವಾರ್ಡನ್ನು ಪಡ್ಕೊಂಡಿರ್ತಾರೆ. 2019ರಲ್ಲಿ 9 ಸಿನಿಮಾಗಳಿಗೆ ಅರ್ಜುನ್ ಜನ್ಯ ಸಂಗೀತ ಕೊಟ್ಟಿರ್ತಾರೆ. ಕವಚ, ಪ್ರೀಮಿಯರ್ ಪದ್ಮಿನಿ, 99, ಅಮರ್, ಗಿಮಿಕ್, ಪೈಲ್ವಾನ್, ಎಲ್ಲಿದ್ದೆ ಇಲ್ಲಿ ತನಕ, ಭರಾಟೆ, ಒಡೆಯ ಹೀಗೆ. ಅದರಲ್ಲಿ ಗಣೇಶ್ ಅವರ 99 ಸಿನಿಮಾ ಅರ್ಜುನ್ ಜನ್ಯರವರ 100ನೇ ಸಿನಿಮಾವಾಗಿರುತ್ತೆ. 2020ರಲ್ಲಿ ಇಂಡಿಯಾ ವರ್ಷಸ್ ಇಂಗ್ಲೆಂಡ್ ಈ ಒಂದು ಸಿನಿಮಾಗೆ ಮಾತ್ರ ಜನ್ಯಾಜಿರವರು ಸಂಗೀತ ಕೊಟ್ಟಿರ್ತಾರೆ. 2021ರಲ್ಲಿ 5 ಸಿನಿಮಾಗಳಿಗೆ ಜನ್ಯಾಜಿ ಸಂಗೀತ ಕೊಟ್ಟಿರ್ತಾರೆ. ರಾಬರ್ಟ್, ಕೊಡಿಗೊಬ್ಬತ್ರಿ, ಶ್ರೀಕೃಷ್ಣ gmail.com, ರೈಡರ್, ಬಜರಂಗಿ 2. 2022ರಲ್ಲಿ 14 ಸಿನಿಮಾಗಳಿಗೆ ಜನ್ಯಾಜಿ ಮ್ಯೂಸಿಕ್ ಕಂಪೋಸ್ ಮಾಡಿರ್ತಾರೆ. ಏಕಲವ್ಯ, ಲೋಕಲ್ ಟ್ರೈನ್, ಅವತಾರ್ ಪುರುಷ, ವಿಂಡೋ ಸೀಟ್, ಗಾಳಿಪಟ 2, ಕಾಣೆ ಆದವರ ಬಗ್ಗೆ ಪ್ರಕರಣ, ಲವ್ 360, ಶಿವ 143, ತ್ರಿವಿಕ್ರಮ, ದಿಲ್ ಪಸಂದ್, ರೆಮೋ, ವೇದ, ಒನ್ಸ್ ಅಪಾನ್ ಅ ಟೈಮ್ ಇನ್ ಜಮಾಲಿಗುಡ್ಡ, ಪದವಿ ಪೂರ್ವ ಹೀಗೆ. 2023ರಲ್ಲಿ 9 ಸಿನಿಮಾಗಳಿಗೆ ಅರ್ಜುನ್ ಜನ್ಯ ಸಂಗೀತ ಕೊಟ್ಟಿರ್ತಾರೆ. ಲವ್ ಬರ್ಡ್ಸ್,
ಕೌಶಲ್ಯ ಸುಪ್ರಜಾರಾಮ, ಬಾನದಾರಿಯಲ್ಲಿ, ರಾಜ ಮಾರ್ತಾಂಡ, ಗೋಸ್ಟ್, ಮಾಯಾನಗರಿ, ವಾವ್ ವರ್ಲ್ಡ್ ಆಫ್ ವಿಂಡೋಸ್, ಅರ್ಧಂಬರ್ಧ ಪ್ರೇಮಕತೆ. ಹೀಗೆ ಅದರಲ್ಲಿ ಕಿಕ್ ಅನ್ನೋ ಸಿನಿಮಾ ತಮಿಳು ಸಿನಿಮಾವಾಗಿರುತ್ತೆ. 2024ರಲ್ಲಿ 5 ಸಿನಿಮಾಗಳಿಗೆ ಜನ್ಯಾಜಿ ಮ್ಯೂಸಿಕ್ ಮಾಡಿರ್ತಾರೆ. ಉಪಾಧ್ಯಕ್ಷ, ಕೃಷ್ಣಂ ಪ್ರಣಯಂ ಸಖಿ, ಕರ್ಕಿ ನಾನು, BA LLB, ಮರ್ಫಿ, RM ಅರವಿಂದ ಸ್ವಾಮಿ. ಹೀಗೆ 2025ರಲ್ಲಿ 3 ಸಿನಿಮಾಗಳಿಗೆ ಅರ್ಜುನ್ ಜನ್ಯ ಸಂಗೀತ ಕೊಟ್ಟಿರ್ತಾರೆ. ಬ್ರ್ಯಾಟ್, ಬ್ಯಾಡ್ ಹಾಗೂ 45. ಅದರಲ್ಲಿ 45 ಸಿನಿಮಾದಿಂದ ಅರ್ಜುನ್ ಜನ್ಯರವರು ಡೈರೆಕ್ಟರ್ ಆಗ್ತಾರೆ. ಇದು ಅವರ ಡೆಬ್ಯೂ ಡೈರೆಕ್ಷನ್ನ ಸಿನಿಮಾವಾಗಿರುತ್ತೆ. 2026 ಅಂದರೆ ಈ ವರ್ಷ ಕಲ್ಟ್, ರಕ್ಕಸ ಪುರದೋಳ್ ಹಾಗೂ ಕೇಡಿ ಈ ಸಿನಿಮಾಗಳಿಗೆ ಸಂಗೀತ ಕೊಟ್ಟಿದ್ದಾರೆ. 2006ರಲ್ಲಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ಜನ್ಯಾಜಿರವರು ಈ 20 ವರ್ಷಗಳಲ್ಲಿ 146 ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿದ್ದಾರೆ. ಅದರಲ್ಲಿ 2023ರಲ್ಲಿ ಕಿಕ್ ಅನ್ನೋ ಒಂದು ತಮಿಳು ಸಿನಿಮಾಗೂ ಕೂಡ ಸಂಗೀತ ಕೊಟ್ಟಿರ್ತಾರೆ. ಅದಲ್ಲದೆ ಇನ್ನೂ 3 ಸಿನಿಮಾಗಳಿಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿರ್ತಾರೆ. ಜೊತೆಗೆ 5 ಫಿಲ್ಮ್ಫೇರ್ ಅವಾರ್ಡ್, 4 ಸೈಮಾ ಅವಾರ್ಡ್ ಪಡೆದುಕೊಂಡಿದ್ದಾರೆ. ಹಾಗೆ ನಿರ್ದೇಶನಕ್ಕೂ ಕೂಡ ಕೈ ಹಾಕಿದ್ದು 45 ಅಂತ ಒಂದು ಮಲ್ಟಿ ಸ್ಟಾರರ್ ಸಿನಿಮಾನ ಡೈರೆಕ್ಷನ್ ಮಾಡಿದ್ದಾರೆ. ನೋಡಲ್ಲ ಗೆಳೆಯರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಿಮಗೆ ಅರ್ಜುನ್ ಜನ್ಯರವರ ಯಾವ ಸಿನಿಮಾ, ಯಾವ ಹಾಡು ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.